ಆತ್ಮೀಯರೇ ನಮಸ್ಕಾರ. ಆ ಹಿರಿಯರಿಗೆ 70ರ ಆಸುಪಾಸಿನ ವಯಸ್ಸು. ಉಸಿರಾಟದ ತೊಂದರೆ ಕಂಡು ಬಂದಾಗ ಅವರ ಮಗ ಸೊಸೆ ಇಬ್ಬರು ಸೇರಿ ಅವರನ್ನು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಡಾಕ್ಟ್ರು ಅವರನ್ನು ತಪಾಸಣೆ ಮಾಡಿದ ಬಳಿಕ ಅವರನ್ನು ICUನಲ್ಲಿ ಒಂದು ದಿವಸ ಇಟ್ಟು ಬಳಿಕ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. 3ನೇ ದಿನ ಬಂದು ತಪಾಸಣೆ ಮಾಡಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಆರೋಗ್ಯ ಸಹಜವಾಗಿದೆ, ಆರಾಮಾಗಿದ್ದೀರಿ, ಉಸಿರಾಟ ತೊಂದರೆ ಏನಿಲ್ಲ, ಈಗ ನೀವು ಇವತ್ತು ಡಿಸ್ಚಾರ್ಜ್ ಆಗಬಹುದು, ನಾವೇನು ಕೊಡ್ತೀವಿ ಮಾತ್ರ ಅದು ಕೆಲವು ದಿನಗಳ ಕಾಲ ಮುಂದುವರಿಸಿ ಆರಾಮಾಗ್ತೀರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಆ ಒಂದು 70ರ ಆಸುಪಾಸಿನ ಆ ವ್ಯಕ್ತಿಯಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಡಾಕ್ಟರಿಗೆ ಕಾಣಬಾರ್ದು ಅಂಥೇಳಿ ಒರೆಸ್ಕೋತಾರೆ. ಡಾಕ್ಟ್ರ್ ಇದನ್ನು ಗಮನಿಸ್ತಾರೆ. ಡಾಕ್ಟ್ರಿಗೆ ಬೇಸರ ಆಗುತ್ತೆ, ಯಾಕಪ್ಪ ಇದು, ಇವರು ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ನಮ್ಮ ಆಸ್ಪತ್ರೆಗೆ ಸೇರಿದ್ದಾರೆ, ಈಗೆಲ್ಲ ಆರಾಮಾಗಿದ್ದಾರೆ, ಏನೋ ಒಂದು ವಯೋಸಹಜ ಉಸಿರಾಟದ ತೊಂದರೆ ಆಯಿತು, ಎಲ್ಲ ಆರಾಮಾಗಿದ್ದಾರೆ, ಯಾಕೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಯಾಕೆ ಇವ್ರ ಕಣ್ಣಲ್ಲಿ ನೀರು ಅಂತ ಹೇಳಿಬಿಟ್ಟು ಅವ್ರು ಕೇಳ್ತಾರೆ. ಸರ್, ನಾನು ನಿಮ್ಮನ್ನು ಮಾತಾಡಿಸ್ಬಿಟ್ಟು ಗಮನಿಸ್ದೆ, ನಿಮ್ಮ ಕಣ್ಣಿನಲ್ಲಿ ನೀರು ಬಂತು, ನೀವು ಅದನ್ನು ಒರೆಸ್ಕೊಂಡ್ರಿ, ಯಾಕೆ ಈ ಥರ ಅಂತೇಳಿ. ಏನಿಲ್ಲ ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ ಅಂತಾರೆ. ಅವಾಗ ಡಾಕ್ಟ್ರಿಗೆ ಅನಿಸುತ್ತೆ, ಓ ಇವರು 3 ದಿವಸ ಅಡ್ಮಿಟ್ ಆಗಿದ್ದಾರೆ, ಇಷ್ಟು ಬಿಲ್ಲಾಗಿದೆ, ಈ ಬಿಲ್ಲನ್ನು ಕಟ್ಟೋಕ್ಕಾಗುತ್ತಲ್ಲ ಇವರಿಗೆ, ಏನಾದ್ರು ಸ್ವಲ್ಪ ರಿಯಾಯಿತಿ ಕೊಡ್ಬೋದಾ, ಅದಲ್ಲದೆ ಸೀನಿಯರ್ ಸಿಟಿಸನ್ ಕೂಡ, ಏನು ಮಾಡೋದು ಅವ್ರನ್ನೇ ಕೇಳ್ಬೇಡ ಅಂತೇಳಿ. ಸರಿ ಹೇಳಿ, ಇದು ನಿಮಗೆ ನೋಡಿ, ಇದು ಬಿಲ್ಲು 3 ದಿವಸಕ್ಕೆ ಸೇರಿ ಸುಮಾರು ಒಂದು 50,000 ರೂಪಾಯಿ ಆಗಿದೆ, ನನಗನ್ಸುತ್ತೆ ನಿಮ್ಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇರ್ಬೋದು ಅಂತೇಳಿ, ನಾನು ಮಾತನಾಡಿ ಕಡಿಮೆ ಮಾಡಿಸ್ತೀನಿ, ಪರವಾಗಿಲ್ಲ, ನೀವು ಆ ಥರ ಏನು ಬೇಜಾರು ಮಾಡ್ಕೋಬೇಡಿ, ಆರಾಮಾಗಿರಿ ಅಂಥೇಳಿ. ಆಗ ಆ ವ್ಯಕ್ತಿ ಹೇಳ್ತಾರೆ, ಡಾಕ್ಟ್ರೇ, ನನಗೆ ದುಡ್ಡಿನ ಸಮಸ್ಯೆ ಇಲ್ಲ, ಏಕೆಂದರೆ ನನಗೆ ಒಬ್ಬ ಮಗ, ಅವನು ಒಳ್ಳೆ ಹುದ್ದೆಯಲ್ಲಿದ್ದಾನೆ, ಆಮೇಲೆ ಆತನ ಹೆಂಡತಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಲು, ನನ್ನ ಸೊಸೆ ಆ ಕೆಲಸವನ್ನು ಬಿಟ್ಬಿಟ್ಟು ಈಗ ಗೃಹಿಣಿಯಾಗಿ ಮನೆಯಲ್ಲೇ ಇದ್ದಾಳೆ, ನಮಗೊಬ್ಬ ಮುದ್ದಾದ ಮೊಮ್ಮಗು ಇದ್ದಾನೆ, ಅವನು ಕೂಡ ಒಳ್ಳೆ ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ, ಹಾಗಾಗಿ ನನಗೆ ಹಣಕಾಸಿನ ಸಮಸ್ಯೆ ಏನಿಲ್ಲ. ಅದಲ್ಲದೆ ನಾನು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಹುದ್ದೆಯಲ್ಲಿದ್ದವನು, ಈಗ ರಿಟೈರ್ಡ್ ಆಗಿದ್ದೀನಿ, ನನಗೆ ಸಾಕಷ್ಟು PF ಬಂದಿದೆ, ಗ್ರ್ಯಾಚ್ಯುಟಿ ಬಂದಿದೆ, ಆಮೇಲೆ ಈಗ ಪೆನ್ಷನ್ ಕೂಡ ಬರ್ತಾಯಿದೆ, ಅದು ಒಳ್ಳೆ ಪೆನ್ಷನ್ ಬರ್ತಾಯಿದೆ, ನನಗೆ ಹಾಗಾಗಿ ಹಣಕಾಸಿನ ಸಮಸ್ಯೆ ಇಲ್ಲ. ನನ್ನ ಮನೆಯಲ್ಲಿ ನನ್ನ ಮಗ ತುಂಬ ಚೆನ್ನಾಗಿ ನೋಡ್ಕೋತಾನೆ, ಸೊಸೆ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೋತಾಳೆ, ಮೊಮ್ಮಗನೂ ಅಷ್ಟೇ, ನನಗೆ ಮನೆಯಲ್ಲಿ ಸಮಸ್ಯೆ ಆಗಲಿ, ಹಣಕಾಸಿನ ಸಮಸ್ಯೆ ಇಲ್ಲ, ಮತ್ತು ಏನಕ್ಕೆ ಈ ಥರ ಕಣ್ಣಲ್ಲಿ ನೀರು ಬಂತು ನಿಮಗೆ ಅಂತ ಕೇಳ್ತಾರೆ. ನನಗೆ ಈಗ 70 ವರ್ಷ, ಅಂದರೆ ಹುಟ್ಟಿದಾಗಿನಿಂದ ಇದುವರೆಗೆ ನಾನು ಆರೋಗ್ಯವಾಗೇ ಇದ್ದೆ, ಈಗಲೂ ಆರೋಗ್ಯವಾಗಿದ್ದೀನಿ, ನೀವು ಹೇಳಿದಿರಿ. ಇಷ್ಟು ದಿವಸ, ಇಷ್ಟು ವರ್ಷಗಳ ಕಾಲ ನಾನು ಸಹಜವಾಗಿ ಉಸಿರಾಡ್ತಿದ್ದೆ, ನನಗೆ ಉಸಿರಾಟದ ತೊಂದರೆ ಏನು ಅಂತ ಗೊತ್ತಿರಲಿಲ್ಲ, ನನಗೆ ಉಸಿರಾಟದ ತೊಂದರೆ ಬಂದಿರಲಿಲ್ಲ, ಈಗ ಯಾಕೆ ಬಂತು ಅದು ನನಗೆ ಗೊತ್ತಿಲ್ಲ, ಈಗ ಸರಿಯಾಗಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ನಾನು ದೇವರಿಗೆ, ಅಂದರೆ ಆ ಭಗವಂತನಿಗೆ ಯಾಕೆ ಕೃತಜ್ಞತೆ ಸಲ್ಲಿಸಲಿಲ್ಲ? ಈ 70 ವರ್ಷಗಳಲ್ಲಿ, ಅಂದರೆ ಇಷ್ಟು ವರ್ಷಗಳ ಕಾಲ ನಾನು ಸಹಜವಾಗಿ ಉಸಿರಾಡ್ತಾ ಇದ್ದೆ, ಯಾವುದೇ ತೊಂದರೆ ಬಂದಿರಲಿಲ್ಲ. ಈಗ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಬಂದಾಗ ಕೃತಕವಾಗಿ ಉಸಿರಾಡೋದಕ್ಕೆ ಸುಮಾರು 50,000 ಬಿಲ್ ಮಾಡಿದ್ದೀವಿ. ಅಂದರೆ 1-2 ದಿವಸ ಕೃತಕವಾಗಿ ಉಸಿರಾಟ ನಿಮ್ಮಿಂದ ನಾನು ತಗೊಳ್ಳೋದಕ್ಕೆ ನಾನು ನಿಮಗೆ ಇಷ್ಟು ದುಡ್ಡನ್ನು ಕೊಡ್ತಾಯಿದ್ದೀನಿ, ಸಂತೋಷದಿಂದ ಕೊಡ್ತಾಯಿದ್ದೀನಿ. ಆದರೆ ಈ 70 ವರ್ಷಗಳ ಕಾಲ ಭಗವಂತ ನನಗೆ ಸಹಜವಾಗಿ ಒಂದು ಉಸಿರಾಟ ಪ್ರಕ್ರಿಯೆ ಇಟ್ಟಿದ್ದಲ್ಲ, ಆ ಭಗವಂತನಿಗೆ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಲ್ವಲ್ಲ ಡಾಕ್ಟ್ರೇ, ಸಲ್ಲಿಸಬೇಕಾಗಿತ್ತಲ್ವಾ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು ನೋಡಿ ಅಂತ ಹೇಳ್ತಾರೆ. ಅವಾಗ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಸರ್, ನೀವು ಹೇಳ್ತಿರೋದು ಖಂಡಿತ ನಿಜ, ನೋಡಿ ನಾನು ಈ ಥರ ಯೋಚನೆ ಮಾಡಿರಲಿಲ್ಲ, ಎಷ್ಟು ಸಹಜವಾಗಿ ಎಷ್ಟು ವರ್ಷಗಳ ಕಾಲ ನಾವು ಉಸಿರಾಡ್ತೀವಿ, ಅದಕ್ಕೆ ಭಗವಂತ ಏನು ತನ್ನ ಕೂಲಿಯನ್ನು ತೆಗೆದುಕೊಳ್ಳಲ್ಲ. ನೋಡಿ, ನಾವೆಲ್ಲ ಎಷ್ಟು ವರ್ಷಗಳ ಕಾಲ ಸಹಜವಾಗಿ ಉಸಿರಾಡ್ತೀವಿ, ಭಗವಂತ ಇದನ್ನೆಲ್ಲ ಅನುವು ಮಾಡಿಕೊಡ್ತಾನೆ, ಆದರೆ ಭಗವಂತ ಇದಕ್ಕಾಗಿ ಏನು ಕೂಲಿಯನ್ನು ಕೇಳೋದಿಲ್ಲ, ಅಥವಾ ನನಗೆ ನೀನು ಈ ಥರ ಉಸಿರಾಡ್ತಾ ಇದೆಯಾ, ಏನಾದರೂ ಕಾಣಿಕೆ ಸಲ್ಲಿಸು ಅಂತೇಳಿ ಏನು ಹೇಳಲ್ಲ. ಯಾವುದೋ ಒಂದು ಅಗೋಚರ ಶಕ್ತಿ ಭಗವಂತನ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ನಾವು ಇಷ್ಟು ವರ್ಷಗಳ ಕಾಲ ಸಹಜವಾಗಿ ಉಸಿರಾಡ್ತಿದ್ದು, ಇದು ಕೇವಲ 2-3 ದಿನಗಳಲ್ಲಿ, ಈ 2-3 ದಿನಗಳ ಒಂದು ವೈದ್ಯಕೀಯ ಉಪಚಾರದಲ್ಲಿ ಕೃತಕ ಉಸಿರಾಟಕ್ಕೆ ಇಷ್ಟು ದುಡ್ಡು ಕೊಡ್ತಿದ್ವಲ್ಲ, ನಾವು ಭಗವಂತನಿಗೆ ಎಷ್ಟು ಋಣಿಗಳಾಗಿರಬೇಕಲ್ವ ಅಂತ ಯೋಚನೆ ಮಾಡ್ತೀನಿ. ಹಾಗಾಗಿ ನನಗೆ ಆ ಕಣ್ಣಲ್ಲಿ ನೀರು ಬಂತು, ನನಗೇನು ಹಣಕಾಸಿನ ಸಮಸ್ಯೆ ಇಲ್ಲ, ನನ್ನ ಮಗ ಮತ್ತು ಸೊಸೆ ಬಂದು ಅದನ್ನೆಲ್ಲ ಪೇ ಮಾಡ್ತಾರೆ ಅಂತೇಳಿ. ಅಷ್ಟರೊಳಗೆ ಆ ವ್ಯಕ್ತಿಯ ಮಗ, ಸೊಸೆ, ಮೊಮ್ಮಗು ಬರ್ತಾರೆ. ಬಂದ್ಬಿಟ್ಟು
ನೋಡ್ಕೊಳ್ತೀನಿ ಅಂತೇಳಿ ಸೊಸೆ ಮತ್ತು ಮಗ ಮೊಮ್ಮಗ ಭರವಸೆ ಕೊಡ್ತಾರೆ. ಆಮೇಲೆ ಅವರು ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ಮ ತಂದೆ ಹತ್ರ ಕೇಳಿದರು, ಎಂಥ ಒಳ್ಳೆ ಮಾತಲ್ಲ ಅವ್ರು ಹೇಳಿದ್ದು, ಎಷ್ಟು ಒಳ್ಳೆ ಮಾತುಗಳನ್ನು ಅವ್ರು ಹೇಳಿದರು. ಇದನ್ನೆಲ್ಲ ಅವರು ಅಂತಲ್ಲ, ಯಾರೇ ಆಗಲಿ ಸಹಜವಾಗಿ ನಾವು ಕೂಡ ಇಷ್ಟು ವರ್ಷಗಳ ಕಾಲ ಸಹಜವಾಗಿ ಉಸಿರಾಡ್ತಿರ್ತೀವಿ. ಉಸಿರಾಟ ತೊಂದರೆ ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀವಿ. ಅಲ್ಲಿ ಕೃತಕ ಉಸಿರಾಟದ ವ್ಯವಸ್ಥೆ ಮತ್ತು ವೈದ್ಯಕೀಯೋಪಚಾರದಿಂದ ನಾವು ಗುಣವಾಗಬಹುದು. ಆದರೆ ಇಷ್ಟು ವರ್ಷಗಳ ಕಾಲ ನಮಗೆ ಸಹಜವಾಗಿ ಉಸಿರಾಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕಲ್ವಾ ಅಂತ ಕೇಳ್ತಾರೆ. ಆತ್ಮೀಯರೇ, ಈ ಸಂಚಿಕೆಯ ಈ ಘಟನೆ ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ರಾಗಸುದೆ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.